ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ ಕೆ ಪಿ ಸಿಯಿಂದ 2017ರಲ್ಲಿ ನಡೆಸಿರುವ ಸಾಮಾನ್ಯ ಜ್ಞಾನ ಪತ್ರಿಕೆ ಅಂದರೆ GK ಪೇಪರ್ ಆರ್ ಜನರಲ್ ಪೇಪರ್, ಈ ಒಂದು ಪತ್ರಿಕೆಯ ಒಂದು ಮುಂದುವರಿದ ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 1ರಿಂದ 50ರವರೆಗಿನ ಕ್ವಶನ್ಗಳನ್ನು ಈಗ ಒಂದು ಹಿಂದಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲೇ 51ರಿಂದ 100ರವರೆಗಿನ ಈ ಒಂದು 50 ಕ್ವಶನ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಕ್ವಶನ್ ಪೇಪರ್ಗಳು ನಿಮಗೆ ಮುಂಬರುವ ಎಲ್ಲ ಒಂದು PDO, KS, ಲ್ಯಾಂಡ್ ಸರ್ವೇರ್, ವಿಲೇಜ್ ಅಕೌಂಟೆಂಟ್, ಓಕೆನಾ. ಸೊ ಓವರಾಲ್ ಈ ಒಂದು ಕರ್ನಾಟಕ ಗೌರ್ಮೆಂಟ್ ಏನು ಒಂದು ಎಕ್ಸಾಮ್ ನಡೆಸ್ತದಲ್ಲ, ಸೊ ವಾಟ್ ಎವರ್ ಇಟ್ ಮೇ ಬಿ, ವೆದರ್ ಇಟ್ ಈಸ್ ಎ KPSC ಥ್ರೂ or whether it is a KE through or whether it is a PSI, PC, okay, whatever it may be, I think probably I do giving you the KPSC ಏನು ಕಂಡಕ್ಟ್ ಮಾಡ್ತದಲ್ಲ, ಸೊ ಅದು ಈ ಫಾರ್ಮೆಟಲ್ಲೇ ಕಂಡಕ್ಟ್ ಮಾಡುತ್ತೆ. ಸೊ ಈ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ಗಳು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಚೆರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಈ ಒಂದು ದುರಂತವು ಯಾವ ದೇಶದಲ್ಲಿ ನಡೆಯಿತು? ಇದು ಯುಕ್ರೇನ್. ಈ ಒಂದು ಯುಕ್ರೇನ್ ನಿಮಗೆಲ್ಲರಿಗೂ ಗೊತ್ತು. ಯುಕ್ರೇನ್ ಇದೊಂದು ಈ ಒಂದು ಏಷ್ಯಾ ಖಂಡದಲ್ಲಿರುವ ಒಂದು ದೇಶ. ಈ ಒಂದು ಯುಕ್ರೇನು ಏನಪ್ಪ, ಈ ಒಂದು ಚೆರ್ನೋಬಿಲ್ ನ್ಯೂಕ್ಲಿಯರ್ ಸ್ಥಾವರದ ಒಂದು ದುರಂತವು ಈ ಒಂದು ದೇಶದಲ್ಲಿ ನಡೆಯಿತು, ಓಕೆನಾ. ಇದು ಯುಕ್ರೇನ್ ಯಾವ ಖಂಡದಲ್ಲಿ ಬರ್ತದೆ? ಸಾರಿ, ನಾನು ಏಷ್ಯಾ ಅಂದೆ, ಸಾರಿ ಫಾರ್ ದಟ್ ಒನ್. ಇಟ್ ಈಸ್ ಕಮ್ಸ್ ಇನ್ ಯುರೋಪ್. ಈ ಒಂದು ಖಂಡದಲ್ಲಿ ಈ ಒಂದು ಯುಕ್ರೇನ್ ದೇಶ ಕಂಡು ಬರ್ತದೆ. ಫ್ರೆಂಡ್ಸ್, ಈ ಒಂದು ಯುಕ್ರೇನ್ ಈ ಒಂದು ದೇಶದ ರಾಜಧಾನಿಯನ್ನು ಕೀವ್ ಅಂತ ಬರುತ್ತೆ, ಕೀವ್, ಓಕೆನಾ. ಆರ್ ಕೀವ್ ಅಂತಲೂ ಈ ಥರನೂ ಬರೀತಾರೆ, ಓಕೆನಾ. ಕನ್ನಡದಲ್ಲಿ ನೀವು ಕೀವ್ ಅಂತ ಬರಿಬೋದು. ಕೀವ್ ಇದು ಈ ಒಂದು ಯುಕ್ರೇನ್ ದೇಶದ ಒಂದು ರಾಜಧಾನಿ. ಇಲ್ಲಿ ಕರೆನ್ಸಿ ಏನು ಬರುತ್ತಪ್ಪ? UAH ಅಂತ ಬರುತ್ತೆ. UAH ಅಂದರೆ ಇಲ್ಲಿ ಇದಕ್ಕೆ ರಿನಿಯಾ ಈ ಒಂದು ಕರೆನ್ಸಿ. ಇಲ್ಲಿ ಲ್ಯಾಂಗ್ವೇಜ್ ಯಾವುದು? ಯುಕ್ರೇನಿಯನ್, ಓಕೆನಾ. ನೆಕ್ಸ್ಟ್ ಕ್ವಶನ್. ಹಿಗ್ಸ್ ಬೋಸನ್ ಎಂಬುದು ಇವರ ಗೌರವಾರ್ಥದ ಒಂದು ಹೆಸರು. ಇದು ಪೀಟರ್ ಹಿಗ್ಸ್ ಮತ್ತು ಸತ್ಯೇಂದ್ರನಾಥ್ ಬೋಸ್ ಅವರ ಒಂದು ಗೌರವಾರ್ಥದ ಒಂದು ಹೆಸರು. ಅಂದರೆ ಹಿಗ್ಸ್ ಅನ್ನೋದು ಪೀಟರ್ ಹಿಗ್ಸ್ಗೆ ಸಂಬಂಧಿಸಿದ್ದು, ಬೋಸ್ ಅಂದರೆ ಸತ್ಯೇಂದ್ರನಾಥ್ ಬೋಸ್, ಓಕೆನಾ. ನೆಕ್ಸ್ಟ್, ಇಲ್ಲಿ ಕೆಳಗಿನವುಗಳಲ್ಲೇ ಯಾವ ಗುಂಪಿನ ರಾಜ್ಯಗಳು ಮಧ್ಯಪ್ರದೇಶದ ಗಡಿಯಾಗಿವೆ? ಇಲ್ಲಿ ಮಧ್ಯಪ್ರದೇಶದಲ್ಲಿ ಬರ್ತದಪ್ಪ ನಮ್ಮ ಭಾರತ ದೇಶದಲ್ಲಿ. ನೋಡಿ, ಜಸ್ಟ್ ಒಂದು ಇದು ತೆಗಿತೀನಿ ರಫ್, ಓಕೆನಾ. ಮಧ್ಯಪ್ರದೇಶ ಇಲ್ಲಿ ಈ ಥರ ಬರುತ್ತೆ, ಓಕೆನಾ. ಸೊ ಈ ಒಂದು ಆಸುಪಾಸಿನಲ್ಲಿ ಈ ಥರ ಒಂದು ನೇಬರ್ ಸ್ಟೇಟ್ಸ್ ಯಾವುವು? ಸೊ ಇಲ್ಲಿ ನೇಬರ್ ಸ್ಟೇಟ್ಸ್ ಯಾವ ಬರ್ತಾವೆ ಅಂದರೆ ಉತ್ತರ ಪ್ರದೇಶ ಇಲ್ಲಿ ಉತ್ತರಕ್ಕೆ, ಛತ್ತೀಸ್ಗಢ ಪೂರ್ವಕ್ಕೆ, ಮಹಾರಾಷ್ಟ್ರ ದಕ್ಷಿಣಕ್ಕೆ, ಗುಜರಾತ ಪಶ್ಚಿಮಕ್ಕೆ, ರಾಜಸ್ಥಾನ ಎಲ್ಲಿ ವಾಯುವ್ಯಕ್ಕೆ, ಓಕೆನಾ. ಸೊ ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ 2 ಸಮುದ್ರ ಕೊಲ್ಲಿಗಳು ಸುಯೇಜ್ ಕಾಲುವೆಯಿಂದ ಜೋಡಿಸಲ್ಪಟ್ಟಿವೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರು ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ಫ್ರೆಂಡ್ಸ್, ಈ ಒಂದು ಸುಯೇಜ್ ಕಾಲುವೆ ಎಲ್ಲಿ ಬರ್ತದಪ್ಪ ನೋಡ್ರಿ. ಫಾರ್ ಎಕ್ಸಾಂಪಲ್ ಆಗಿ ಈಗ ಇದೊಂದು ಏಷ್ಯಾ ಖಂಡ, ಇಲ್ಲಿ ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ಆಫ್ರಿಕಾ ಖಂಡ ಬರ್ತದೆ, ಓಕೆನಾ. ಸೊ ಫ್ರೆಂಡ್ಸ್, ಇಲ್ಲಿ ಮೇಲೆ ಯುರೋಪ್, ಓಕೆನಾ. ಯುರೋಪು, ಇದು ಏಷ್ಯಾ, ಇದು ಆಫ್ರಿಕಾ. ಒಂದು ರಫ್ ಸ್ಕೆಚ್ ತೆಗಿತೀನಿ ಫ್ರೆಂಡ್ಸ್, ಓಕೆನಾ. ಇದು ಯುರೋಪು, ಈ ಕಡೆ ಉತ್ತರ ಅಮೇರಿಕಾ ಮತ್ತು
ಈ ಒಂದು ದಕ್ಷಿಣ ಅಮೆರಿಕ ಬರ್ತಾವೆ. ಓಕೆನಾ, ಲೆಟ್ ಇಟ್ ಬಿ. ಇಲ್ಲಿ ಫೋಕಸ್ ಏನು ಮಾಡಿರಿ, ಇಲ್ಲಿ ಆಫ್ರಿಕಾ ಮತ್ತು ಏಷ್ಯಾದ ನಡುವೆ ಇದು ಸೂಯೆಜ್ ಕಾಲುವೆ ಬರ್ತದೆ. ಇಲ್ಲಿ ಕೆಳಗಡೆ ಇದು ಇಷ್ಟು ಇಲ್ಲಿ ಸೂಯೆಜ್ ಕಾಲುವೆ ಬರ್ತದೆ ಇಲ್ಲಿ. ಓಕೆನಾ, ಸೂಯೆಜ್ ಕಾಲುವೆ ಇದೇನಿದೆಯಲ್ಲ ಈ ಕಡೆ ಇದು ಕೆಂಪು ಸಮುದ್ರ. ಓಕೆನಾ, ಕೆಂಪು ರೆಡ್ ಸಿ ಅಂತ ಬರ್ತದೆ. ಇಲ್ಲಿ ಮೇಲೆ ಇದು ಇಲ್ಲೆಲ್ಲ ಮೆಡಿಟೇರಿಯನ್ ಸಮುದ್ರ ಅಂದರೆ ಮೆಡಿಟೇರಿಯನ್ ಸಿ ಬರ್ತದೆ. ಸೊ ಇವೆರಡೂದ್ರ ಮಧ್ಯೆ ಈ ಒಂದು ಸೂಯೆಜ್ ಕಾಲುವೆ ಕಂಡು ಬರ್ತದೆ. ಓಕೆನಾ, ನೆಕ್ಸ್ಟ್, ಈ ಕೆಳಗಿನ ಯಾವ ಸಾಗರದಲ್ಲಿ ಬೆಂಗ್-ಉಲ್ಲಾ ವಿದ್ಯುತ್ ಹರಿಯುತ್ತದೆ? ಇಲ್ಲಿ ಕರೆಕ್ಟಾದ ಆಪ್ಷನು ದಕ್ಷಿಣ ಅಟ್ಲಾಂಟಿಕ. ನೆಕ್ಸ್ಟ್, ವಿಷುವವೃತ್ತದ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಳಿ ಯಾವ ನಗರ ಕೇಂದ್ರವು ನೆಲೆಯಾಗಿದೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ನೀವು ಕನ್ನಡದಲ್ಲಿ ಅನ್ಬೋದು ಕರ್ಕಾಟಕ ವೃತ್ತ. ಓಕೆನಾ, ಇದು ಕರ್ಕಾಟಕ ವೃತ್ತ ಏನು ಬರ್ತಪ್ಪ, ಕರ್ಕಾಟಕ ವೃತ್ತ ಇದು 23.5 ಉತ್ತರ. ಓಕೆನಾ, ಈಗ ಇದೊಂದು ಪೃಥ್ವಿ ಇದೆ ಅಂತ ತಿಳ್ಕೊಳ್ಳಿ. ಇದು ಇಕ್ವೇಟರು. ಓಕೆನಾ, ಇಕ್ವೇಟರ್ ಅಂದರೆ ಏನು, ಸಮಭಾಜಕ ವೃತ್ತ. ಇಲ್ಲಿ 23.5 ಡಿಗ್ರಿ ನಾರ್ತ್, ಇದು 23 ಡಿಗ್ರಿ ಸೌತ್ ಅಂತ ಬರುತ್ತೆ. ಓಕೆನಾ, ಇದು ಸೌತ್ ಪೋಲು, ಇದು ನಾರ್ತ್ ಪೋಲು. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ TOC. ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಬರ್ತಿತ್ತು. ಓಕೆನಾ, ಅಂದರೆ ಮಕರ ಸಂಕ್ರಾಂತಿ ವೃತ್ತ. ಸೊ ಈ ಒಂದು ನಗರ ನಮ್ಮ ಭಾರತ ದೇಶದಲ್ಲಿ ಹಾಯ್ದು ಹೋಗುತ್ತೆ. ನಮ್ಮ ಒಂದು ಭಾರತ ದೇಶದಲ್ಲಿ ಹಾಯ್ದು ಹೋಗುವ ಒಂದೇ ಒಂದು ವೃತ್ತ ಅಂದರೆ ಅದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅಂದರೆ ಈ ಒಂದು ಕರ್ಕಾಟಕ ವೃತ್ತ ಅಥವಾ ಈ ಒಂದು ವಿಷುವೃತ್ತ ಹಾಯ್ದು ಹೋಗುತ್ತಾ. ಈ ಇಕ್ವೇಟರ್ ಹಾಯ್ದು ಹೋಗೋದಿಲ್ಲ, ಸಮಭಾಜಕ ವೃತ್ತ ಇಲ್ಲ, ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನು ಕೂಡ ಇದು ಏನಪ್ಪ ಅಲ್ಲಿ ಹಾಯ್ದು ಹೋಗೋದಿಲ್ಲ. ಸೊ ಇಲ್ಲಿ ಈ ಕೆಳಗೆ ಕೊಟ್ಟ ಆಪ್ಷನ್ನಲ್ಲಿ ಯಾವ ಒಂದು ನಗರವು ನೆಲೆಯಾಗಿದೆ? ಓಕೆನಾ, ಸೊ ಇಲ್ಲಿ ಕರೆಕ್ಟ್ ಆನ್ಸರು ರಾಂಚಿ. ಇದೊಂದು ಜಾರ್ಖಂಡ್ ರಾಜ್ಯದ ಒಂದು ರಾಜಧಾನಿ. ಓಕೆನಾ, ಈ ಒಂದು ಜಾರ್ಖಂಡ್ ರಾಜ್ಯದಲ್ಲಿ ಬರುವ ಈ ಒಂದು ನಗರದಲ್ಲಿ ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರು ಹಾಯ್ದು ಹೋಗುತ್ತಾ. ಓಕೆನಾ, ಅಥವಾ ಈ ಒಂದು ವಿಷುವೃತ್ತದ ಬಳಿ ಈ ಒಂದು ನಗರ ಕೇಂದ್ರವು ನೆಲೆಯಾಗಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಓಕೆನಾ, ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ, ನಮ್ಮ ಭಾರತ ದೇಶದ ಓಕೆನಾ ಜಸ್ಟ್ ಮಿನಿಟ್, ನಮ್ಮ ಇಲ್ಲಿ ನೋಡಿರಿ, ಇಲ್ಲಿ ಗುಜರಾತ್ ಹಿಂಗೆ ಹಾಯ್ದು ಹೋಗಿದೆ ವಿಷುವೃತ್ತ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಓಕೆನಾ, ಸೊ ನೋಡಿರಿ ಇಲ್ಲಿ ಗುಜರಾತ್, ಮಧ್ಯಪ್ರದೇಶ ಅಂತ ಬರ್ತಾವೆ. ಟೋಟಲ್ ಎಷ್ಟು ಒಂದು ರಾಜ್ಯಗಳಲ್ಲೇ ಓಕೆನಾ, ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾಯ್ದು ಹೋಗುತ್ತದೆ ಅಂತ ನನಗೆ ತಿಳಿಸಿ. ಓಕೆನಾ, ಈ ಥರ ನೀವೆಲ್ಲ ಸ್ಟಡಿ ಮಾಡಬೇಕು. ಈ ಥರ ಸ್ಟಡಿ ಮಾಡಿದ್ರೆ ನಿಮಗೆ ಒಂದು ರಿವಿಷನ್ ಆದಂಗೆ ಆಗುತ್ತೆ ಮತ್ತು ನಿಮ್ಮದು GK ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಪಟ್ಟಿ 1 ಪಟ್ಟಿ 2 ಇಲ್ಲಿ ಅರಣ್ಯಗಳು ಕೊಟ್ಟಿದ್ದಾರೆ ಮತ್ತು ಒಂದು ಕಡೆ ಸ್ಟೇಟ್ ಕೊಟ್ಟಿದ್ದಾರೆ. ಇಲ್ಲಿ ಗೀರ್ ಅರಣ್ಯಗಳು, ಗೀರ್ ಎಲ್ಲಿ ಬರ್ತಾವಪ್ಪ, ಗುಜರಾತ್. ಡಚಿಗಮ್ ಜಮ್ಮು ಕಾಶ್ಮೀರ್. ನೆಕ್ಸ್ಟ್ ಕಾಜಿರಂಗ ಆಸಾಮ್. ಬಂಡೀಪುರ್ ನಮ್ಮ ಕರ್ನಾಟಕ. ಸೊ ಆಪ್ಷನ್ ನಂಬರ್ 1 ಕರೆಕ್ಟ್. ಈ ಕೆಳಗಿನ ವೈಶಿಷ್ಟ್ಯತೆಗಳನ್ನು ಹೊಂದಿದ ಬಂದರನ್ನು ಪತ್ತೆ ಮಾಡಿ. ಅದು ಪ್ರಸಿದ್ಧ ಪರ್ವತ ಪ್ರವಾಸಿಧಾಮ, ಪಶ್ಚಿಮ ಘಟ್ಟದಲ್ಲಿದೆ. ಅದು ವಾಯುವ್ಯ ಭಾರತದ ಪ್ರಧಾನ ದ್ವಾರ. ನೋಡಿರಿ, ಇದ್ರ ಮೇಲಿಂದ ನೀವು ಐಡೆಂಟಿಫೈ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಅದು ಪ್ರಸಿದ್ಧ ಪರ್ವತ ಪ್ರವಾಸಿಧಾಮನೂ ಇದೆ. ಅದು ಪಶ್ಚಿಮ ಘಟ್ಟದಲ್ಲಿ ಇದೆ. ಓಕೆನಾ, ಇಲ್ಲಿ ಪಶ್ಚಿಮ ಘಟ್ಟ ಅಂದರೆ ವೆಸ್ಟರ್ನ್ ಘಾಟು. ಓಕೆನಾ, ಭಾರತ ಹೀಗೆ ಇದೆ ಅಂದರೆ ಓಕೆನಾ, ಸೊ ಹೀಗಿದೆ ಅಂದರೆ
ಪಶ್ಚಿಮ ಘಾಟ ಎಲ್ಲಿದು? ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ಸ್ವಲ್ಪ ಭಾಗ ತಮಿಳುನಾಡು, ಇಷ್ಟು ಈ ಬಂದು ಪಶ್ಚಿಮ ಘಟ್ಟ ಬರ್ತದೆ. ಓಕೆನಾ? ಸೊ ಇದು ಇಷ್ಟೆಲ್ಲ ಪಶ್ಚಿಮ ಘಟ್ಟ ಬರ್ತೈತಿ. ಸೊ ಇಲ್ಲಿ ಕಾಂಡ್ಲಾ ಇದು ಗುಜರಾತಲ್ಲಿ ಬರ್ತೈತಿ. ಸೊ ಇದು ನಮಗೆ ಇಲ್ಲಿ ಆಪ್ಷನ್ನಲ್ಲೇ ಬರೋಲ್ಲ, ಇದು ಎಲಿಮಿನೇಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟು ಟ್ರಾಂಬೆ ಇದು ಮಹಾರಾಷ್ಟ್ರದ ಒಂದು ಮುಂಬೈ ಬಳಿ ಇರುವ ಒಂದು ಏನಪ್ಪ ಇಂಡಸ್ಟ್ರಿಯಲ್ ಒಂದು ಏನಪ್ಪ ಇದು ಒಂದು ತಾರಾಪುರ ಇದು ಇದೆಯಲ್ಲ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ BARC ಇದು ಇರೋದು ಈ ಮುಂಬೈ ಬಳಿಯ ಟ್ರಾಂಬೆಯಲ್ಲಿ. ಓಕೆನಾ? ಸೊ ಇಲ್ಲಿ ಕೂಡ ಇದು ಬರೋಲ್ಲ, ಯಾಕೆಂದರೆ ಇದು ಒಂದು ಪರ್ವತ ಪ್ರವಾಸಿಧಾಮನೂ ಆಗಲ್ಲ. ಓಕೆನಾ? ಅದು ವಾಯುವ್ಯ ಭಾರತದ ಒಂದು ಪ್ರಧಾನ ದ್ವಾರ ಅಂತ. ಓಕೆನಾ? ಸೊ ಇಲ್ಲಿ ಕೊಚ್ಚಿನ್ ಮತ್ತು ಮಂಗಳೂರು ಎರಡು ಒಂದು ಉಳಿದಪ್ಪ. ಸೊ ಈಗ ನಮಗಿಲ್ಲಿ ಕರೆಕ್ಟ್ ಆನ್ಸರು ಯಾವುದಾಗತ್ತಂದ್ರೆ ಮಂಗಳೂರು. ಓಕೆನಾ? ಮಂಗಳೂರು ಇದೊಂದು ಈ ಒಂದು ಭಾರತದ ಒಂದು ಪ್ರಧಾನ ಬಂದರದಲ್ಲಿ ಒಂದಾಗಿದೆ. ನೆಕ್ಸ್ಟ್ ಸರೋಜಿನಿ ನಾಯ್ಡು ಅವರಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿ? ಒಂದನೇದು, ಅವರು ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು, ಮೊದಲ ಮಹಿಳಾ ಅಧ್ಯಕ್ಷರಿದ್ರ? ಅವರು ಅಲ್ಲಪ್ಪ, ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಇದ್ದಿದ್ದಿಲ್ಲ ಅವರು. ಆದರೆ ಯಾರಿದ್ರು ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು? ಯಾರು ಹೇಳಿಪ್ಪ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು, ಇದು ಕರೆಕ್ಟ್. ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರಪ್ಪ ಅಂದ್ರೆ ಸರೋಜಿನಿ ನಾಯ್ಡು. ಆದ್ರೆ ಆ ಸರೋಜಿನಿ ನಾಯ್ಡು ಅವರು ಯಾವ ಒಂದು ರಾಜ್ಯದ ರಾಜ್ಯಪಾಲರಾಗಿದ್ದಾರಂತ ನನಗೆ ತಿಳಿಸಿ. ನೆಕ್ಸ್ಟ್, ಸ್ವತಂತ್ರ ಭಾರತದ ಮೊದಲ ಮಹಿಳಾ ಆರೋಗ್ಯ ಸಚಿವರು ಅಲ್ಲ. ಮೊದಲ ಮಹಿಳಾ ಆರೋಗ್ಯ ಸಚಿವರು ಅಂದರೆ ಕೇಂದ್ರ ರಾಜ್ಕುಮಾರಿ ಅಮೃತ್ ಕೌರ್ ಇದ್ದರು. ಓಕೆನಾ? ನೆಕ್ಸ್ಟ್, ದಿ ಗೋಲ್ಡನ್ ಬೋ ಪುಸ್ತಕವನ್ನು ಬರೆದವರು, ಇದು ಕೂಡ ಅಲ್ಲ. ಬಟ್ ಇದನ್ನು ಯಾರು ಬರೆದ್ರು? ದ ಗೋಲ್ಡನ್ ಬೋ, ಅದು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ಇಲ್ಲಿ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬಿ ಇರೋದು ಆಪ್ಷನ್ ಯಾವುದಪ್ಪ? 4 ಮಾತ್ರ. ಸೊ ಆಪ್ಷನ್ 4 ಈಸ್ ಕರೆಕ್ಟ್. ನೆಕ್ಸ್ಟ್, ಈ ಕೆಳಗಿನ ವಿವರಣೆಗೆ ಅರ್ಹರಾದ ವ್ಯಕ್ತಿ ಯಾರು? ಭಾರತದ ಹತ್ತಿ ವ್ಯಾಪಾರಿ, ಬ್ಯಾಂಕರ್, ಕಾಂಗ್ರೆಸ್ ಸದಸ್ಯ, ಮಹಾತ್ಮ ಗಾಂಧಿಯವರ ಆಪ್ತ ಸಹಚಾರಿ. ಸೊ ಇಲ್ಲಿ GD ಬಿರ್ಲಾ ಇವರು ಈ ಮಹಾತ್ಮ ಗಾಂಧೀಜಿಯವರ ಆಪ್ತ ಸಹಚಾರಿ ಇದ್ದರು, ಹತ್ತಿ ವ್ಯಾಪಾರಿ ಇದ್ದರು, ಬ್ಯಾಂಕರ್ ಇದ್ದರು, ಮತ್ತು ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದರು. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಎನ್ನುವುದು ಏನು? ಅಮ್ನೆಸ್ಟಿ ಅಂದರೆ ಏನು ನೋಡಿ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಕೇಳಿರ್ಬೋದು ನೀವು. ಇದೇನು ಮಾಡ್ತದೆ? ಇದರ ಕಾರ್ಯ ಏನು? ಇದು ಜಾಗತಿಕ ಮಾನವ ಹಕ್ಕುಗಳ ಚಳುವಳಿಯ ಸಂಬಂಧಿಸಿದ ಒಂದು ಸಂಸ್ಥೆ. ಓಕೆನಾ? ಸೊ ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಬರ್ತೈತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ನಾನು ನಿಮಗೆ ಈ ಥರ ಕ್ವಶನ್ ಕೇಳೋದು ಅದಕ್ಕೆ ಏನಪ್ಪ ಅಂದರೆ ಇಂಟೆನ್ಷನು, ನಿಮಗೆ ಈ ಥರ ನೀವು ಈಗ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೇನು ಸಿಗುತ್ತಾ? ಅದ್ರದ್ದು ಫೌಂಡೇಶನ್ ಯಾವಾಗಾಯಿತು, ಅದ್ರದ್ದು ಈಗ ಸದ್ಯಕ್ಕೆ ಪ್ರೆಸಿಡೆಂಟ್ ಯಾರು, ಅದ್ರದ್ದು ರೂಲ್ಸ್ ಏನು, ಓಕೆನಾ, ಅದ್ರದ್ದು ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ, ಈ ಥರ ಓನ್ಲಿ 2 ವರ್ಡ್ ಸರ್ಚ್ದಿಂದ ಇಷ್ಟೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಕ್ವಶನ್ ಪೇಪರ್ ಬಿಡಿಸೋದಂದ್ರೆ ಸುಮ್ಮನೆ ಒಂದು ಕ್ವಶನ್ ಆನ್ಸರನ್ನು ಡಿಸ್ಕಸ್ ಮಾಡ್ದಂಗಲ್ಲ. ಓಕೆನಾ? ಜಸ್ಟ್ ನೀವು ಪ್ರತಿಯೊಂದು ಆಪ್ಷನ್ ಟು ಆಪ್ಷನು ಅನಲೈಸ್ ಮಾಡಬೇಕು. ಸೊ ಇಲ್ಲಿ ಕ್ರೀಡಾಂಗಣ ಮತ್ತು ನಗರನ ಹೊಂದಿಸಿ ಬರೀರಿ. ಓಕೆನಾ? ನೋಡಿರಿ, ಮ್ಯಾಕ್ಸಿಮಮ್ ಎಲ್ಲರಿಗೆ ಕ್ರಿಕೆಟ್ ನೋಡೋರಿಗಂತೂ ಎಲ್ಲರಿಗೂ ಗೊತ್ತಿರುತ್ತೆ ಕ್ರಿಕೆಟು, ಕೆಲವೊಂದು ಮಂದಿ ಹಾಕಿ ಇರ್ತಾರೆ. ಓಕೆನಾ? ಸೊ ಈಗ ವಾನ್ಖೇಡೆ ಎಲ್ಲಿ ಬರ್ತದಪ್ಪ? ಮುಂಬೈ. ಓಕೆನಾ? ವಾನ್ಖೇಡೆ ಮುಂಬೈದಲ್ಲಿ ಬರ್ತದೆ.
ವಾನ್ಖೇಡೆ ಮುಂಬೈ ಆಯಿತಾ. ನೆಕ್ಸ್ಟ್ ಕಿನ್ನನ್ ಕ್ರೀಡಾಂಗಣ, ಇದು ಜಮ್ಶೇಡ್ಪುರದಲ್ಲಿ ಬರ್ತದೆ. ನೆಕ್ಸ್ಟ್ ಗ್ರೀನ್ ಪಾರ್ಕ್, ಇದು ಕಾನ್ಪುರದಲ್ಲಿ. ಗ್ರೀನ್ ಪಾರ್ಕ್ ಕಾನ್ಪುರ್. ಧ್ಯಾನ್ ಚಂದ್ ಈ ಅಸ್ಟ್ರೋಟರ್ಫ್, ಇದು ಲಕ್ನೋದಲ್ಲಿ. ಓಕೆನಾ. ಸೊ ಹಿಯರ್ ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಈ ಪೈಕಿ ಯಾವುದು ಪಂಚಶೀಲದ ತತ್ವಗಳು? ಇಲ್ಲಿ ಶಾಂತಿಯುತ ಸಹಬಾಳ್ವೆ ಇದೆ, ಪರಿಸರದ ಒಂದು ಪರಸ್ಪರ ರಕ್ಷಣೆ, ಸ್ಥಳೀಯ ಜನಸಂಖ್ಯೆಯ ಪರಸ್ಪರ ರಕ್ಷಣೆ, ಪರಸ್ಪರ ದಾಳಿ ಮಾಡದಿರುವುದು, ಇವೆಲ್ಲ 4 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಪಂಚಶೀಲದ ತತ್ವಗಳು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಏನು ಬರುತ್ತಾ, ಶಾಂತಿಯುತ ಸಹಬಾಳ್ವೆ ಮತ್ತು ಪರಸ್ಪರ ದಾಳಿ ಮಾಡದಿರುವುದು. ಈ ಪರಿಸರದ ರಕ್ಷಣೆ, ಸ್ಥಳೀಯ ಜನಸಂಖ್ಯೆ, ಪರಸ್ಪರ ಇದೇನು ಬರಲ್ಲ. ಶಾಂತಿಯುತ ಸಹಬಾಳ್ವೆ ಒಂದು ಮತ್ತು ಪರಸ್ಪರ ದಾಳಿ ಮಾಡದಿರುವುದು. ಆಪ್ಷನ್ 4 ಕರೆಕ್ಟ್. ಎ ಮತ್ತು ಡಿ ಮಾತ್ರ. ಇಲ್ಲೇ ವಿದ್ಯುತ್ ಸ್ಥಾವರ ಮತ್ತು ವಿದ್ಯುತ್ ಉತ್ಪಾದನೆ ಬಗ್ಗೆ ಒಂದು ಇದು ಕೇಳಿದ್ದಾರೆ, ಹೊಂದಿಸಿ ಬರೀರಿ. ಕಲ್ಪಕಂ, ಇದು ಕಲ್ಪಕಂ ಮೇಲೆ ಬರ್ತದಪ್ಪ. ಕಲ್ಪಕಂ ಇದು ತಮಿಳ್ನಾಡಲ್ಲಿ ಬರ್ತದೆ. ಓಕೆನಾ. ಬಟ್ ಈ ಕಲ್ಪಕಂದು ಒಂದು ಇದು ಯಾವ ಬಗ್ಗೆ ಒಂದು, ಇದು ಅಣುಶಕ್ತಿ ವಿದ್ಯುತ್ ಯೋಜನಾ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದು. ಓಕೆನಾ. ನೆಕ್ಸ್ಟ್ ಕಲ್ಕತ್ತಾ, ಇದು ಥರ್ಮಲ್ ವಿದ್ಯುತ್ ಯೋಜನೆ. ಕೊಯ್ನಾ ಜಲ ವಿದ್ಯುತ್ ಯೋಜನೆ, ಕೊಯ್ನಾ ಇದರಲ್ಲಿ ಬರ್ತದ, ಮಹಾರಾಷ್ಟ್ರದಲ್ಲಿ, MH. ನೆಕ್ಸ್ಟ್ ಕಮುತಿ ಅಂದರೆ ಇದು ಉಬ್ಬರವಿಳಿತ ಅಥವಾ ವಿದ್ಯುತ್ ಯೋಜನೆ, ಟೈಡಲ್ ಎಲೆಕ್ಟ್ರಿಕಲ್ ಒಂದು ಈ ಸ್ಕೀಮ್ ಇದು. ಓಕೆನಾ. ಇದು ಕಮುತಿ ಯಾವ ಒಂದು ರಾಜ್ಯದಲ್ಲಿ ಬರ್ತೈತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಆಪ್ಷನ್ 1 ಇಸ್ ಕರೆಕ್ಟ್. ಈ ಕೆಳಗಿನ ಯಾವ ದೇಶಗಳು ಪ್ರಪಂಚದ ಅತಿ ಜನಭರಿತ ರಾಷ್ಟ್ರಗಳಾಗಿದ್ದು ಅವುಗಳ ಅವರೋಹಣ ಕ್ರಮವನ್ನು ತಿಳಿಸಿರಿ. ಸೊ ಇಲ್ಲಿ ಅವರೋಹಣ ಅಂದ್ರೇನು, ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಅಂದರೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂದಂಗೆ. ಇಲ್ಲಿ ಕರೆಕ್ಟ್ ಆಪ್ಷನ್ 1 ಆಗುತ್ತೆ. ಮೊದಲು ಚೀನಾ ಫಸ್ಟ್ ರ್ಯಾಂಕ್ ಅದು, ಆಮೇಲೆ ಭಾರತ, ಆಮೇಲೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ USA, ಆಮೇಲೆ ಇಂಡೋನೇಷಿಯಾ. ಓಕೆನಾ. ನೆಕ್ಸ್ಟ್ 2011ರ ಜನಗಣತಿಯ ಮೇರೆಗೆ ಲಿಂಗಾನುಪಾತದ ದೃಷ್ಟಿಯಿಂದ ಈ ಕೆಳಗಿನ ಯಾವ ಗುಂಪು ರಾಜ್ಯಗಳಲ್ಲಿನ ಆರೋಹಣ ಕ್ರಮವನ್ನು ರೇಖಿಸುತ್ತದೆ? ಆರೋಹಣ ಅಂದ್ರೇನು, ಅಸೆಂಡಿಂಗ್ ಆರ್ಡರ್ ಅಂದರೆ ಅಥವಾ ಏರಿಕೆ ಕ್ರಮ, ಏರಿಕೆ ಕ್ರಮ. ಓಕೆನಾ. ಸೊ ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಪಂಜಾಬ್ಗಿಂತ ಗುಜರಾತ್ ಆದಮೇಲೆ ಮಹಾರಾಷ್ಟ್ರ, ಆಮೇಲೆ ಜಾರ್ಖಂಡ್. ಇಲ್ಲಿ ಲಿಂಗಾನುಪಾತದ ದೃಷ್ಟಿಯಿಂದ ಅಂದಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇದು ಮ್ಯಾಕ್ಸಿಮಮ್ ಮಂದಿಗೆ ಗೊತ್ತಿರಲ್ಲ. ಅವ್ರು ಏನು ಮಾಡ್ತಾರಪ್ಪ, ಜಸ್ಟ್ ಸಾಕ್ಷರತೆ, ಜನಸಂಖ್ಯೆ. ಓಕೆನಾ. ಸೊ ಈ ಥರ ಒಂದು ಹೋಗ್ತಾರೆ. ಆದರೆ ಈ ಲಿಂಗಾನುಪಾತದ ಒಂದು ದೃಷ್ಟಿಯಿಂದ ನೋಡಬೇಕಾದ್ರೆ ಮ್ಯಾಕ್ಸಿಮಮ್ ಜನ ಇದ್ರ ಬಗ್ಗೆ ಸ್ಟಡಿ ಮಾಡಿರಲ್ಲ. ಸೊ ಇದನ್ನು ಯಾರು ಮಾಡಿರ್ತೀರಿ ಅವರಿಗೆ ಪ್ಲಸ್ ಪಾಯಿಂಟ್ ಇದ್ದಂಗೆ. ಸೊ ಈ ಥರ ಎಲ್ಲವನ್ನು ನೀವು ಒಂದು ಮಾಹಿತಿ ಪಡೆದ್ರೆ ನಿಮಗೆ ಎಕ್ಸಾಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಆಪ್ಷನ್ 1 ಕರೆಕ್ಟ್. ಇಲ್ಲಿ 67ನೇದು ನೋಡಿ, ಶರಿಯತ್ನಿಂದ ಅನುಮೋದಿತವಾಗಿಲ್ಲದ ಎಲ್ಲ ತೆರಿಗೆಗಳನ್ನು ರದ್ದುಪಡಿಸಿ ಭೂ ಕಂದಾಯವನ್ನಲ್ಲದೆ, ಓಕೆನಾ, ಪ್ರತ್ಯೇಕ ದೇಶೀಯ ತೆರಿಗೆಯನ್ನು ಮುಸ್ಲಿಮರಲ್ಲದವರಿಂದ, ಯಾರು ಮುಸ್ಲಿಮ್ ಇಲ್ಲ ಅವರಿಗೆ ಜಜಿಯಾ ತೆರಿಗೆಯನ್ನು ಒಂದು ಏನಪ್ಪ ಸಂಗ್ರಹಿಸಿದ ಪ್ರಥಮ ದೊರೆ ಮತ್ತು ಆತನ ಅರಮನೆಯಲ್ಲಿನ ಮಾನವ ವೃತ್ತಗಳ ಒಂದು ವರ್ಣಾಕೃತಿಗಳನ್ನು ಅಳಿಸಿ ಹಾಕಿದ ಆತನ ಅಭಿವೃದ್ಧಿಯ ಕಲ್ಪನೆಯು ಕೃಷಿ ಮತ್ತು ನಗರಗಳೆರಡರ ದೃಷ್ಟಿಯಿಂದಲೂ ಆಧುನಿಕತೆ ಇಂದಿದ್ದು, ಇಲ್ಲಿ ನೀಡಿರುವ ವರ್ಣನೆ ಕೆಳಗಿನ ಯಾವ ದೊರೆಗೆ ಹೊಂದಿಕೆಯಾಗುತ್ತದೆ? ಸೊ ಇದು
ಯಾರಿಗಾಗುತ್ತಪ್ಪ? ಜಿಸಿಯಾ ತೆರಿಗೆ ಯಾರು ಹಾಕಿದ್ದಾರೆ? ಮೊಟ್ಟ ಮೊದಲು ಜಿಸಿಯಾ ತೆರಿಗೆಯನ್ನು ಮುಸ್ಲಿಮರಲ್ಲವದರಿಂದ, ಅಂದರೆ ಮುಸ್ಲಿಮ್ ಯಾರಿರಲ್ಲ, ಮುಸ್ಲಿಮರನ್ನು ಬಿಟ್ಟು ಅವ್ರೇನು ಸಿಕ್ಕು, ಹಿಂದೂ, ಪಾರ್ಸಿ, ಯಹೂದಿ, ಕ್ರಿಶ್ಚಿಯನ್ ಯಾರೇ ಇರಲಿ, ಓಕೆನಾ. ಸೊ ಅವರಿಂದ ಸಂಗ್ರಹಿಸಿದ ಪ್ರಥಮ ದೊರೆ ಯಾರು ಅಂದರೆ ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್. ಎಲ್ಲರೂ ಮ್ಯಾಕ್ಸಿಮಮ್ ಅಲ್ಲಾವುದ್ದೀನ್ ಖಿಲ್ಜಿ ಆಗ್ತಾರೆ, ಅದ್ರ ತಪ್ಪಾಗುತ್ತೆ. ಫಿರೋಜ್ ಶಾ ತುಘಲಕ್ ಇಸ್ ದ ಕರೆಕ್ಟ್ ಆನ್ಸರ್. ಮಂಗೋಲರ ವಿರುದ್ಧವಾಗಿ ಮಾಂಗ್ ಬರ್ನಿಯು ಸಹಾಯವನ್ನು ಕೋರಿದ್ದಾಗ ಇಲ್ತುಮಿಶ್ನು ತಟಸ್ಥತೆಯ ನೀತಿಯನ್ನು ಅನುಸರಿಸಲು ಈ ಕೆಳಗಿನ ಯಾವುದು ಕಾರಣವಾಗಿದೆ? ಈಗ ಮಂಗೋಲರು ಈ ಒಂದು ಇಲ್ತುತ್ಮಿಶ್ನ ಒಂದು ಕಾಲದಲ್ಲಿ ಈ ಮಾಂಗ್ ಬರ್ನಿಯ ಒಂದು ವಿರುದ್ಧವಾಗಿ ಏನು ಮಾಡ್ತಾರಪ್ಪ, ಈ ಯುದ್ಧವನ್ನು ಸಾರ್ತಾರೆ, ಓಕೆನಾ. ಸೊ ಆ ಟೈಮಲ್ಲಿ ಈ ಮಾಂಗ್ ಬರ್ನಿಯು ಈ ಇಲ್ತುತ್ಮಿಶ್ನ ಒಂದು ಕಡೆಗೆ ಆವಾಗ ಏನಿದ್ದಪ್ಪ, ಒಬ್ಬ ಸುಲ್ತಾನ್ ಇದ್ದ, ಎತ್ತರದ್ದು ದೆಹಲಿ ಸುಲ್ತಾನ್, ಓಕೆನಾ. ಸೊ ಇವು ಇಲ್ತುತ್ಮಿಷ ಅವನ ಒಂದು ಸಹಾಯವನ್ನು ಕೋರಿದ್ದಾಗ ಇವನು ನಕಾರ ಮಾಡ್ತಾನೆ, ಓಕೆನಾ. ಸೊ ಇಲ್ಲ ಅಂತಾನೆ. ಸೊ ಅದಕ್ಕೆ ಏನು ಮಾಡ್ತಾನೆ, ನ್ಯೂಟ್ರಲ್, ನಾ ಮಂಗೋಲರಿಗೂ ಸಹಾಯ ಮಾಡಲ್ಲ, ನಿಮಗೂ ಸಹಾಯ ಮಾಡಲ್ಲ. ಅದಕ್ಕೆ ರೀಸನ್ ಏನಪ್ಪ ಅಂದ್ರೆ, ಕೇಂದ್ರ ಏಷ್ಯನ್ ರಾಜನೀತಿಗಳತ್ತ ತನ್ನ ಶೈಶವ ರಾಜಪ್ರಭುತ್ವವನ್ನು ಎಳೆಯುವುದು ಅವನಿಗೆ ಬೇಕಿರಲಿಲ್ಲ, ಓಕೆನಾ. ಅಂದರೆ ಈ ಒಂದು ಭಾರತ ಬಿಟ್ಟು ದಿಲ್ಲಿ ಕಡೆ ಆಸ್ಪಾಸಿನ ಒಂದು ಬಿಟ್ಟು ಕೇಂದ್ರ ಏಷ್ಯನ್ ಅಂದರೆ ಆ ಕಡೆ ಮಂಗೋಲಿಯಾ ಕಡೆ, ಏಷ್ಯಾ ಒಂದು ಇರಾನ್, ಇರಾಕ್, ಓಕೆನಾ, ಈ ಒಂದು ಚೈನೀಸ್ ಈ ಒಂದು ಸೈಡು ಅವನಿಗೆ ತನ್ನ ಒಂದು ರಾಜ್ಯವನ್ನು ವಿಸ್ತರಿಸುವುದು ಅಥವಾ ಆ ಕಡೆ ಗಮನ ಸೆಳೆಯೋದು ಅವನಿಗೆ ಒಂದು ರಾಜ್ಯ ಪ್ರಭುತ್ವ ಒಂದು ಆ ಥರ ಒಂದು ನೀತಿನೇ ಇದ್ದಿದ್ದಿಲ್ಲ ಒಂದು. ಸೊ ಅವ್ನು ಜಸ್ಟ್ ಏನಿತ್ತು, ದೆಹಲಿ ಸುಲ್ತಾನ್ ಆಗೋದಿತ್ತು, ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಯಾವ ಗುಲಾಮಿ ಮನೆತನದ ದೊರೆಯು ಒಬ್ಬ ನುರಿದ ಸುಂದರ ಲಿಪಿಗಾರನಾಗಿದ್ದನು ಮತ್ತು ಕುರಾನನ್ನು ನಕಲು ಮಾಡುವುದರಲ್ಲಿ ಬಿಡುವಿನ ವೇಳೆಯನ್ನು ಕಳೆಯುತ್ತಿದ್ದನು? ನಾಸಿರುದ್ದೀನ್ ಶಾ, ಓಕೆನಾ. ಅವನ ಲಿಪಿ ಇಷ್ಟು ಚೆಂದಿದ್ದು, ಓಕೆನಾ. ಸೊ ಅವನ ಒಂದು ಹ್ಯಾಂಡ್ ರೈಟಿಂಗ್ ಭಾಳ ಚೆಂದಿತ್ತು, ಒಂಥರ ಪ್ರಿಂಟ್ ಆದಂಗಿದ್ದು. ಮತ್ತು ಕುರಾನನ್ನು ಒಂದು ಕಾಪಿ ಮಾಡುವುದರಲ್ಲಿ ತನ್ನ ಈ ಒಂದು ಬಿಡುವಿನ ವೇಳೆ ಅಥವಾ ಒಂದು ಫ್ರೀ ಟೈಮಲ್ಲಿ ಅವನ ಒಂದು ಆ ಟೈಮನ್ನು ಅಥವಾ ಆ ವೇಳೆಯನ್ನು ಅದರಲ್ಲಿ ಕಳೆಯುತ್ತಿದ್ದನು, ಓಕೆನಾ. ಬಾಬರ್ನ ಮೃತದೇಹವನ್ನು ಅವನ ಇಚ್ಛೆಯ ಮೇರೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ಹೂಳಲಾಯಿತು? ಕಾಬೂಲ್, ಅಫ್ಘಾನಿಸ್ತಾನದ ಕಾಬೂಲ್ ಎಂಬ ಸ್ಥಳದಲ್ಲಿ ಅವನ ಒಂದು ದೇಹವನ್ನು ಅಲ್ಲಿ ಹೂಳಲಾಯಿತು. ಈ ಕೆಳಗಿನ ಹೇಳಿಕೆಗಳು ಇತಿಹಾಸದ ಕೆಲವು ಪ್ರಮುಖ ಯುದ್ಧಗಳ ವಿವರಣೆಗಳನ್ನು ಹೊಂದಿವೆ, ಓಕೆನಾ. ಸೊ ಇಲ್ಲಿ 4 ಹೇಳಿಕೆಗಳದಾವೆ. ಅದರಲ್ಲಿ ಯಾವ ಸರಿಯು ಯಾವ ತಪ್ಪು ಅಂತ ಇಲ್ಲಿ ಹೇಳಬೇಕು. ನಾವು ಜಸ್ಟ್ ಯಾವ ಸರಿ ಅಂತ ಹೇಳಬೇಕಿಲ್ಲ. ಇಲ್ಲಿ ಕರೆಕ್ಟ್ ಅಂದರೆ ABCD ಎಲ್ಲ ಕರೆಕ್ಟ್ ಬರ್ತಾವೆ. ಮೊದಲನೇ ತರಾಯಿನ್ ಯುದ್ಧ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿಯವರ ನಡುವೆ ನಡೆಯುತ್ತೆ. ಯಾವಾಗ ನಡೀತಪ್ಪ? 1191. ಎರಡನೇದು 1192. ನೆಕ್ಸ್ಟ್, ಮೊದಲನೇ ಪಾನಿಪತ್ ಯುದ್ಧವು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯಿತು. ಇದು ಯಾವಾಗ ನಡೀತು? 1526, ಓಕೆನಾ. ನೆಕ್ಸ್ಟ್, ತಾಳಿಕೋಟೆಯ ಯುದ್ಧವು ವಿಜಯನಗರ ಮತ್ತು 5 ಹೊಸ ರಾಜ್ಯಗಳಾದ ಬಿಜಾಪುರ್, ಗೋಲ್ಕೊಂಡ, ಅಹಮದ್ನಗರ್, ಬೀದರ್ ಮತ್ತು ಬಿರಾರ್ಗಳ ನಡುವೆ ನಡೆಯಿತು. ಇದು ಕೂಡ ಕರೆಕ್ಟು. ಇದು 1565ದಲ್ಲಿ ಜನವರಿ ತಿಂಗಳಲ್ಲಿ ನಡೆಯಿತು. ನೆಕ್ಸ್ಟ್, ಕನ್ವಾ ಯುದ್ಧವು ಬಾಬರ್ ಮತ್ತು ರಾಣಾ ಸಂಗರ ನಡುವೆ ನಡೆಯಿತು, ಓಕೆನಾ. ಕನ್ವಾ ಯುದ್ಧ ಐ ಥಿಂಕ್ ಮೇ ಬಿ ಇದು ಕೂಡ ಈ ಒಂದು ಬಾಬರ್ನ ಕಾಲದಲ್ಲಿ ಆಗಿತ್ತು ಅಂದ್ರೆ ಅವನ ಯುದ್ಧಗಳು. ಇದನ್ನು ಕರೆಕ್ಟ್ ಆನ್ಸರ್ ನೀವೇ ಹೇಳ್ರಿ. 26ಅಲ್ಲಿ ಪಾನಿಪತ್ತು,
1527 ಇಂಪಾರ್ಟೆಂಟ್ ಯುದ್ಧಗಳು ಹೇಳ್ತೇನೆ ಅವನು. 27 ಒಂದಾಗಿದೆ, 1528 ಒಂದಾಗಿದೆ, 1529 ಒಂದಾಗಿದೆ ಮತ್ತು 1530 ಒಂದಾಗಿದೆ. ಇಷ್ಟೊಂದು 4-5 ಯುದ್ಧಗಳನ್ನು ಬಿಟ್ಟು ಅವನು ಯುದ್ಧ ಆಡಿಲ್ಲ ಜಾಸ್ತಿ. ಓಕೆನಾ. ಸೊ ಇದರಲ್ಲಿ ಕಣ್ವ ಯುದ್ಧ ಯಾವ ಇಶ್ಯೂಲ್ಲಿ ಬರ್ತೈತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ABCD ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, ಕೆಳಗಿನ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರಲ್ಲಿ ಬ್ರಿಟಿಷ್ ಸಂಸತ್ತಿನಿಂದ ತಪ್ಪು ನಡತೆಗಾಗಿ ಹಿಡಿಯಲ್ಪಡದಿದ್ದವರು ಯಾರು? ಲಾರ್ಡ್ ಹಾರ್ಡಿಂಜ್. ಕೆಳಗಿನ ಯಾವ ಚಾಲುಕ್ಯ ನಗರವು ದೇವಾಲಯಗಳ ನಗರವೆಂದು ಕರೆಸಿಕೊಂಡಿದೆ? ಐಹೊಳೆ ಇದು ಒಂದು ದೇವಾಲಯಗಳ ನಗರ ಅಂತ ಕರೀತಾರೆ. ಈಗಲೂ ತುಂಬ ಒಂದು ದೇವಾಲಯಗಳಿವೆ ಅಲ್ಲಿ. ಈ ಕೆಳಗಿನ ಯಾವ ಪರಿಹಾರ ಕ್ರಮಗಳು ಮೊಹಮ್ಮದ್ ಬಿನ್ ತುಘಲಕ್ನಿಗೆ ಸಂಬಂಧಿಸಿಲ್ಲ? ಬ್ರಾಹ್ಮಣರ ಮೇಲೆ ಜಿಸಿಯಾ ತೆರಿಗೆಯನ್ನು ಪುನಃ ಹೇರಲಾಗಿತ್ತು. ಇದು ಅವನಿಗೆ ಸಂಬಂಧವಿಲ್ಲ. ಅವೇನೇನು ಮಾಡಿದಪ್ಪ? ಈ ಜಿಸಿಯಾ ತೆರಿಗೆಯನ್ನು ಹೇರಿದ್ದು ಯಾರು? ಮೊಟ್ಟ ಮೊದಲು ಈಗಾಗಲೇ ಹೇಳಿದಾಗೆ ಫಿರೋಜ್ ಶಾ ತುಘಲಕ್. ನೆನಪಿರಲಿ, ಮೊಟ್ಟ ಮೊದಲು ಅವನೇ ಹೇಳ್ಯಾನ, ಫಿರೋಜ್ ಶಾ ತುಘಲಕ್. ಓಕೆನಾ. ನೆಕ್ಸ್ಟ್, ಇಲ್ಲಿ ಟೋಕನ್ ನಾಣ್ಯ ಪದ್ಧತಿಯನ್ನು ಪರಿಚಯಿಸಿದ್ದು ತುಘಲಕ್. ಓಕೆನಾ. ಟೋಕನ್ ಒಂಥರ ಈ ಟೋಕನ್ ಮೇಲೆ ಈಗ ಹೇಗೆ ಟೋಕನ್ ಇದೆಯಲ್ಲ ಆ ಥರ ದೆಹಲಿಯಿಂದ ದೌಲತಾಬಾದಿಗೆ ರಾಜಧಾನಿಯನ್ನು ಟ್ರಾನ್ಸ್ಫರ್ ಮಾಡಿದ ಇವನೇ. ದೋವಾಬ್ನಲ್ಲಿ ಬರಗಾಲ ಸಂಹಿತೆಯನ್ನು ಪರಿಚಯಿಸಿದ್ದು ಈ ಮೊಹಮ್ಮದ್ ಬಿನ್ ತುಘಲಕ್ಕೆ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಯಾವ ಅರಬ ಪ್ರವಾಸಿಗರ ಕೃತಿಯನ್ನು 11ನೇ ಶತಮಾನದ ಕನ್ನಡಿ ಎಂದು ಪರಿಗಣಿಸಲಾಗಿದೆ? ಅಲ್ಬೇರುನಿಯ ಒಂದು ಈ ಕೃತಿಯನ್ನು 11ನೇ ಶತಮಾನದ ಒಂದು ಕೈಗನ್ನಡಿ ಅಂತ ಪರಿಗಣಿಸಲಾಗಿದೆ. ಯಾಕೆಂದರೆ ಅವನ ಒಂದು ಈ ಅಲ್ಬೇರುನಿ ಈ ಒಂದು ಕೃತಿಯನ್ನು ಓದಿದಾಗ ಸಾಕಷ್ಟು ಮಾಹಿತಿಗಳು ಈ ಒಂದು 11ನೇ ಶತಮಾನದಲ್ಲಿ ನಡೆದವಂತ ನಮಗೆ ತಿಳಿದು ಬರ್ತದೆ. ನೆಕ್ಸ್ಟ್ 76 ಕ್ವಶನ್ ನೋಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ IPL. ಓಕೆನಾ. ಇದು ಈ ಒಂದು T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿನ ನೇರಳೆ ಟೋಪಿಯು ಕೆಳಗಿನ ಯಾವುದರೊಡನೆ ಸಂಬಂಧಿಸಿದೆ? ನೋಡಿ, ಕ್ರಿಕೆಟ್ ಪ್ರೇಮಿಗಳು ಇದನ್ನು 100% ಕ್ವಶನನ್ನು ಗ್ಯಾರಂಟಿ ಕರೆಕ್ಟಾಗಿ ಟಚ್ ಮಾಡ್ತಾರೆ. ಯಾಕಂದರೆ ಈ ಒಂದು IPL ನೋಡೋರಂತೂ ಈಗ ಇವರಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಕ್ರಿಕೆಟ್ ನೋಡ್ತಾರೆ. ಅದರಲ್ಲಿ IPL ಮಾತ್ರ ಯಾರೂ ಬಿಡೋಂಗಿಲ್ಲ. ಸೊ ಇಲ್ಲಿ ನೇರಳೆ ಟೋಪಿ ಅಂದರೆ ಏನಪ್ಪ? ಇಲ್ಲಿ ನೇರಳೆ ಟೋಪಿ ಅಂದ್ರೆ ಪರ್ಪಲ್ ಕ್ಯಾಪ್. ಈ ಪರ್ಪಲ್ ಕ್ಯಾಪ್ ಯಾರು ಕೊಡ್ತಾರ? ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಒಂದು ಏನಪ್ಪ ಆಟಗಾರನಿಗೆ. ಓಕೆನಾ. ಸೊ ಇಲ್ಲಿ ಆನ್ಸರ್ ಏನು ಬರ್ತಪ್ಪ? ಆಪ್ಷನ್ ನಂಬರ್ 2 ಬರುತ್ತೆ. ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚಿನ ವಿಕೆಟ್ ಪಡೆದಿರುವರು. ಮತ್ತು ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚಿನ ರನ್ ಗಳಿಸಿರೋರು ಯಾರು? ಅವ್ರಿಗೇನು ಕೊಡ್ತಾರ? ಆರೆಂಜ್ ಕ್ಯಾಪ್. ಓಕೆನಾ. ನೆಕ್ಸ್ಟ್, ಕಾಂಗ್ರೆಸ್ ಹೋರಾದುದರ ಕಾರಣಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಇಲ್ಲಿ ಟೋಟಲ್ 4 ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ತಪ್ಪಾಗಿದೆ. ಅದು ಯಾವುದಂತ ನೀವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಓಕೆನಾ. ಸೊ ಒಂದನೇದು ನೋಡಿ, ಉಗ್ರಗಾಮಿ ಮತ್ತು ಮಂದಗಾಮಿ ನಾಯಕರ ನಡುವೆ ವೈಯಕ್ತಿಕ ವೈಷಮ್ಯವಿದ್ದದ್ದು. ಇದು ಕರೆಕ್ಟ್ ಇದೆ, ಯಾಕೆಂದರೆ ವೈಷಮ್ಯ ಅಂತೂ ಇದ್ದಿತ್ತು. ನೆಕ್ಸ್ಟ್, ಉಗ್ರಗಾಮಿಗಳು ಕಾಂಗ್ರೆಸ್ನ ಒಳಗೆ ಅಡ್ಡದಾರಿಯ ಪ್ರಜಾಪ್ರಭುತ್ವ ನಡಾವಳಿಗಳನ್ನು ತರಲಿಚ್ಛಿಸಿದ್ದು. ಸೊ ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಇಲ್ಲಿ ಈ ಕಾಂಗ್ರೆಸ್ ಒಂದು ಡಿವೈಡ್ ಏನಾಯ್ತಲ್ಲ, ಅದಕ್ಕೆ ಒಂದು
ಇದು ರೀಸನ್ ಇದ್ದಿದ್ದಿಲ್ಲ. ಸೊ ಇಲ್ಲಿ ಆಪ್ಷನ್ ಈ 2 ಇದು ಕರೆಕ್ಟ್ ಆಗುತ್ತೆ. ಬಟ್ ಇದು ಇತ್ತು ಬ್ರಿಟಿಷ್ ಸರಕು ಮತ್ತು ಸಂಸ್ಥೆಗಳ ಬಹಿಷ್ಕಾರಕ್ಕೆ ಮಂದಗಾಮಿಗಳ ವಿರೋಧ, ಇದು ಕರೆಕ್ಟು. ಮಂದಗಾಮಿಗಳ ನೀತಿಗಳಾದ ಯಾಚಕತ್ವದ ಬಗ್ಗೆ ಉಗ್ರಗಾಮಿಗಳ ಅಸಹಿಷ್ಣುತೆ. ಈ ಮಂದಗಾಮಿಗಳು ಏನಿದ್ರಪ್ಪ, ಜಸ್ಟ್ ಒಂದು ಸತ್ಯಾಗ್ರಹ ಮಾಡೋದು, ಕೂತ್ಕೊಳ್ಳೋದು, ಒಂದು ಏನಪ್ಪ ಜಸ್ಟ್ ವಿನಂತಿ ಮಾಡ್ಕೊಳ್ಳೋದು, ಓಕೆನಾ. ಸೊ ಈ ಥರ ಮಾಡ್ತಿದ್ರು. ಈ ಉಗ್ರಗಾಮಿಗಳೇನು ಸ್ವಲ್ಪ ಅವರ ಒಂದು ರೀತಿಯೇ ಬೇರೆ. ಸೊ ಮಂದ ಅಂದ್ರೆ ಏನು, ಸ್ವಲ್ಪ ಸಾವಕಾಶ, ಓಕೆನಾ. ಎಲ್ಲ ಒಂದು ಪ್ರಾಪರ್ ಪ್ಲ್ಯಾನ್ ಕಡೆ ಅವ್ರದ್ದು ಒಂದು ಇತ್ತು. ಆದರೆ ಈ ಉಗ್ರಗಾಮಿಗಳು ಅಂದ್ರೇನು, ಇವರು ಅವ್ರದ್ದು ಉಗ್ರಗಾಮಿಗಳದ್ದು ಇಮಿಡಿಯೇಟ್ ಆ್ಯಕ್ಷನ್ ಇತ್ತು. ಒಮ್ಮೆ ಪಟ್ಕೊಂಡು ಆಗಬೇಕು, ಅಂದರೆ ನಮಗೆ ಒಂದು ಈ ಇಮಿಡಿಯೇಟ್ ಆಗಬೇಕು ಯಾವುದೇ ಕೆಲಸ ಆದರೂ. ಈ ಮಂದಗಾಮಿಗಳಂದ್ರೆ ಸ್ಲೋ, ಈ ಥರ ಏನಾದರೂ ಸಭಾ ನಡೆಸೋದು, ಅದಕ್ಕೆ ಸತ್ಯಾಗ್ರಹ ಮಾಡೋದು, ಸ್ಲೋ ಅಂದರೆ ಅವ್ರದ್ದೊಂದು ಇಮಿಡಿಯೇಟ್ ಆ್ಯಕ್ಷನ್ ಇದೆಯಲ್ಲ, ಅವರು ಮಂದವಾಗಿಯೇ ಇದ್ರಂತ ಇಲ್ಲಿ ಹೇಳಾಕತ್ತದ. ಸೊ ಇಲ್ಲಿ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್, ಗಾಂಧೀಜಿಯವರ ಪ್ರಕಾರ ಖಿಲಾಫತ್ ಅಲ್ಲ, ಅದು ಖಿಲಾಫತ್, ಓಕೆನಾ. ಇದು ಖಿಲಾಫತ್ ಆಗಬೇಕು, ಖಿಲಾಫತ್, ಓಕೆನಾ. ಈ ವಿಷಯವು ದೇಶದೊಳಗೆ ಹಿಂದೂ ಮುಸ್ಲಿಮರ ಐಕ್ಯತೆಯ ವೃದ್ಧಿಗಾಗಿ ಸುವರ್ಣಾವಕಾಶವನ್ನು ನೀಡಿತು. ಅವರು ಈ ವಿಷಯದಲ್ಲೇ ಭಾರತೀಯ ಮುಸ್ಲಿಮರಿಗೆ ಹಿಂದೂಗಳು ತಮ್ಮ ಸಂಪೂರ್ಣ ಬೆಂಬಲ ನೀಡಲು ಹುರಿದುಂಬಿಸಿದರು. ಬ್ರಿಟಿಷ್ ಸರ್ಕಾರದ ನೀತಿಗೆ ಸಂಬಂಧಿಸಿದ ಖಿಲಾಫತ್ ವಿಷಯ ಮೊದಲನೇ ಪ್ರಪಂಚ ಮಹಾಯುದ್ಧದ ನಂತರದಾಗಿದ್ದು, ಇದು ಕೆಳಗಿನ ಯಾವ ದೇಶವನ್ನು ಕುರಿತಾಗಿದ್ದು. ಇಲ್ಲಿ ಏನು ಸ್ಟೇಟ್ಮೆಂಟಲ್ಲಿ ಇದೆ ಅದು ಕರೆಕ್ಟ್ ಇದೆ. ಆದರೆ ಈ ಖಿಲಾಫತ್ ಮೂಮೆಂಟ್ ಅಂತ ಬರುತ್ತೆ, ಈ ಒಂದು ಖಿಲಾಫತ್ ಆಂದೋಲನ. ಸೊ ಇದು ಖಿಲಾಫತ್ ಆಂದೋಲನ ಎಲ್ಲೇ ಇತ್ತು, ಯಾವ ದೇಶದಲ್ಲೇ ಆಯ್ತು ಅಂತ ಇಲ್ಲಿ ಕೇಳಿದ್ದಾರೆ, ಓಕೆನಾ. ಸೊ ಇದು ಬಂದುಬಿಟ್ಟು ಕರೆಕ್ಟ್ ಆದ ಆನ್ಸರು ಆಪ್ಷನ್ 1 ಬರುತ್ತೆ, ತುರ್ಕಿ, ಓಕೆನಾ. ಈ ಒಂದು ತುರ್ಕಿಯಲ್ಲಿ ಆಗುತ್ತಾ, ಓಕೆನಾ. ನೆಕ್ಸ್ಟ್, 1928ರಲ್ಲಿ ಒಂದು ಕಾಂಗ್ರೆಸ್ ಮಹಿಳಾ ಸ್ವಯಂ ದಳ ಸುಭಾಷ್ ಚಂದ್ರ ಬೋಸ್ ಅವರಿಂದ ಉದಯವಾಗಿ ಕಲ್ಕತ್ತಾದ ರಸ್ತೆಗಳಲ್ಲಿ ಸಂಪೂರ್ಣ ಸಮವಸ್ತ್ರ ಮೆರವಣಿಗೆ ನಡೆಸಿತು. ಅದಕ್ಕೆ ಯಾರು ನಾಯಕರಾಗಿದ್ದರು 1928ರಲ್ಲಿ? ಕರ್ನಲ್ ಲತಿಕಾ ಘೋಷ್ ಅವರು ನಾಯಕರಾಗಿದ್ದರು. ಗಾಂಧೀಜಿ ಮತ್ತು ಮಹಿಳೆಯರನ್ನು ಕುರಿತಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಸ್ತ್ರೀಯರು ತಮ್ಮ ಮನೆಗಳಿಂದ ಹೊರಬಂದು ಬೀದಿಗಿಳಿದು ಕಾಣಿಸಿಕೊಳ್ಳುವಂತೆ ಇವರು ಮಾಡಿದ್ದು, ಇದು ಕರೆಕ್ಟ್ ಇದೆ. ಇವರು ಸ್ತ್ರೀಯರ ಅಸಹನಶೀಲತೆ ಮತ್ತು ಸ್ವ ಅರ್ಪಣೆ ಮುಂತಾದ ಸಾಂಪ್ರದಾಯಿಕ ಗುಣಗಳನ್ನು ಸಾಧನವಾಗಿಸಿಕೊಂಡಿದ್ದು, ಇದು ಕೂಡ ಕರೆಕ್ಟು. ಇವರು ಸ್ತ್ರೀಯರ ಶಿಕ್ಷಣ ಒಂದು ಅವಶ್ಯಕತೆಯ ಬಗ್ಗೆ ಒತ್ತಿ ಹೇಳಿದ್ದು, ಇದು ಕೂಡ ಕರೆಕ್ಟು. ಇವರು ಸ್ತ್ರೀಯರ ರಾಜಕೀಯ ಸಂಘಗಳ ಸಂಘಟನೆಗಾಗಿ ಉತ್ಪ್ರೇರಕರಾಗಿದ್ದರು ಅಂತ ಇಲ್ಲಿ ಹೇಳಲಾಗಿದೆ. ಬಟ್ ಇಲ್ಲಿ ಇದು 4ನೇದು ತಪ್ಪು, ಇದು ಸರಿಯಲ್ಲ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕೆಳಗಿನ ಯಾವ ಒಂದು ಭಾರತದ ರಾಜಕೀಯ ಪಕ್ಷವು ಅಮೇರಿಕ ಸಂಯುಕ್ತ ಸಂಸ್ಥಾನಗಳ ರಿಪಬ್ಲಿಕನ್ ಪಕ್ಷದ ಚುನಾವಣಾ ಚಿಹ್ನೆಗೆ ಅತ್ಯಂತ ಸಮೀಪವಾದ ಚುನಾವಣಾ ಚಿಹ್ನೆಯನ್ನು ಹೊಂದಿದೆ? ಫ್ರೆಂಡ್ಸ್, ಇಲ್ಲಿ ಈ ನಮ್ಮ ಇಂಡಿಯಾದ ಈ ಒಂದು ಭಾರತದ ಒಂದು ರಾಜಕೀಯ ಪಕ್ಷ ಇದೆ, ಪೊಲಿಟಿಕಲ್ ಪಾರ್ಟಿ. ಆ ಒಂದು ಪೊಲಿಟಿಕಲ್ ಪಾರ್ಟಿದ್ದು ಒಂದು ಚುನಾವಣಾ ಚಿಹ್ನೆ ಇದೆ. ಈಗ BJPದು ಹೇಗೆ ಈಗ ಕಮಲ್ ಇದೆಯಲ್ಲ, ಓಕೆನಾ, ಹಾಗೆ ನಮ್ಮ ಭಾರತದ ಒಂದು ಪಕ್ಷದ್ದು ಏನಪ್ಪ ಆ ಒಂದು ಚಿಹ್ನೆ ಈ USA ರಿಪಬ್ಲಿಕನ್ ಪಾರ್ಟಿದ್ದು ಈ ಒಂದು ಚುನಾವಣಾ ಚಿಹ್ನೆಗೆ ಒಂದು ಸ್ವಲ್ಪ ನಿಯರೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಯಾವುದಪ್ಪ? ಬಹುಜನ್ ಸಮಾಜವಾದ ಪಾರ್ಟಿ. ರಾಜ್ಯಸಭೆಯನ್ನು ಅದರ ಅವಧಿಗೂ ಮುನ್ನವೇ ವಿಸರ್ಜಿತವಾಗಬಹುದು ಇವರಿಂದ.
ನೋಡ್ರಿ, ಸಾಮಾನ್ಯವಾಗಿ ರಾಜ್ಯಸಭೆ ಇದೊಂದು ಶಾಶ್ವತ ಸದನವಾಗಿತ್ತು. ಆದರೆ ಇಲ್ಲಿ ಒಬ್ಬರ ಒಂದು ಏನಪ್ಪ ಈ ಒಂದು ಪರ್ಮಿಷನ್ ಮುಖಾಂತರ ಈ ಕೆಳಗೆ ಕೊಟ್ಟ ಒಂದು ಕೆಲವೊಬ್ಬರ ಪರ್ಮಿಷನ್ನಿಂದ ಅದರ ಒಂದು ಅವಧಿಗೆ ಮುನ್ನವೇ ವಿಸರ್ಜಿತವಾಗಬಹುದು ಅಂತ ಕೇಳಿದ್ದಾರೆ. ಆದ್ರೆ ಇಲ್ಲಿ ಏನು ಕೇಳಿದರೆ, ರಾಜ್ಯಸಭೆಯನ್ನು ಅದರ ಅವಧಿಗೂ ಮುನ್ನವೇ ವಿಸರ್ಜಿತವಾಗಬಹುದು ಇವರಿಂದ ಅಂತ ಹೇಳಿದ್ದಾರೆ. ಒಂದನೇದು ರಾಷ್ಟ್ರಪತಿಗಳಿಂದ ಇಲ್ಲ, ಉಪರಾಷ್ಟ್ರಪತಿಗಳಿಂದ. ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿದ್ದವರು. ರಾಜ್ಯಸಭೆಯ ಒಂದು ಅಧ್ಯಕ್ಷರಾಗಿರ್ತಾರೆ ಉಪರಾಷ್ಟ್ರಪತಿಯವರು. ಇವರಿಂದ ಏನಾದರೂ ವಿಸರ್ಜಿತ ಆಗುತ್ತಾ? ಇಲ್ಲ. ಕೇಂದ್ರೀಯ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ಈ ಒಂದು ರಾಷ್ಟ್ರಪತಿಗಳಿಂದ ಆಗುತ್ತಾ? ಇಲ್ಲ. ಅದನ್ನು ಅಥವಾ ಇದನ್ನು ವಿಸರ್ಜಿಸುವಂತಿಲ್ಲ. ಸೊ ಇದು ಕರೆಕ್ಟು. ಓಕೆನಾ? ಈ ಥರ ಒಂದು ಕನ್ಫ್ಯೂಸ್ ಮಾಡಲಿಕ್ಕೆ ಕೇಳ್ತಾರೆ ಕ್ವಶನು. ರಾಜ್ಯಸಭೆಯನ್ನು ಅದರ ಅವಧಿಗೂ ಮುನ್ನವೇ ವಿಸರ್ಜಿತವಾಗಬಹುದು ಇವರಿಂದ ಅಂತ ಕೇಳ್ತಾರೆ. ಅವಾಗ ಸ್ಟಕ್ ಆಗಬಾರ್ದು. ಸೊ ಈಗಾಗಲೇ ಹೇಳಿದಾಗೆ ಇದು ಒಂದು ಶಾಶ್ವತ ಸದನವಾಗಿದೆ. ಶಾಶ್ವತ ಸದನ. ಓಕೆನಾ? ನೆಕ್ಸ್ಟ್, ಭಾರತೀಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಿಂದಿನ ಅಧ್ಯಕ್ಷರಾಗಿದ್ದ ಅಖಿಲೇಶ್ ದಾಸ್ ಗುಪ್ತರ ಆಕಸ್ಮಿಕ ಮರಣದಿಂದಾಗಿ ತೆರವಾದ ಸ್ಥಾನಕ್ಕೆ ಮಧ್ಯಂತರ ಅಧ್ಯಕ್ಷರಾಗಿ ಆಯ್ಕೆಯಾದವರು. ಸೊ ಫ್ರೆಂಡ್ಸ್, ಇದು 2017 ಕೇಳಿದಂಥ ಒಂದು ಕರೆಂಟ್ ಅಫೇರ್ಸ್ ಕ್ವಶನು. ಸೊ ನಾನು ಜಸ್ಟ್ ಇಲ್ಲಿ ಆನ್ಸರ್ ಹೇಳ್ತೀನಿ. ಹೇಮಂತ್ ಬಿಸ್ವಾ ಶರ್ಮಾ ಅಂತ ಬರ್ತಾರೆ. ಇದು ಕರೆಕ್ಟ್. ನೆಕ್ಸ್ಟ್, ಇದು ಕೂಡ ಕರೆಂಟ್ ಅಫೇರ್ಸು. ಒಂದು 2017 ಏಪ್ರಿಲ್ನಲ್ಲಿ ಭಾರತದ ಪ್ರಥಮ ಮಂಗಳಮುಖಿಯರ ಅಥ್ಲೆಟಿಕ್ ಕೂಟವು ಜರುಗಿದ್ದು ಯಾವ ರಾಜ್ಯದಲ್ಲಿ? ಕೇರಳ. ಜಪಾನ್ ಪ್ರಖ್ಯಾತ ಪ್ರಶಸ್ತಿಯಾದ ಉದಯೋನ್ಮುಖ ಸೂರ್ಯನ ಶ್ರೇಣಿಗೆ ಯಾವ ಭಾರತೀಯ ವ್ಯಕ್ತಿಯು ಆಯ್ಕೆಯಾದರು? ಇದು ಕೂಡ ಕರೆಂಟ್ ಅಫೇರ್ಸ್. ಅಶ್ವನಿ ಕುಮಾರ್. ಭಾರತ ಸರ್ಕಾರದಿಂದ ಉಡಾವಣೆಯಾದ ಮಿಷನ್ ಇಂದ್ರಧನುಷ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಮಿಷನ್ ಇಂದ್ರಧನುಷ್ಯ ಮಕ್ಕಳ ಮತ್ತು ಗರ್ಭಿಣಿ ಸ್ತ್ರೀಯರ ರೋಗ ನಿರೋಧಕತೆ ಅಂದರೆ ಇಮ್ಯುನಿಟಿ. ನೆಕ್ಸ್ಟ್, ಸಂವಿಧಾನದಡಿಯಲ್ಲಿ ಕೇಂದ್ರ ಸರ್ಕಾರವು ವಿವಿಧ ಬಗೆಗಳ ಒಂದು ತೆರಿಗೆಗಳನ್ನು ಸಂಗ್ರಹಿಸಿ ಅದನ್ನು ರಾಜ್ಯ ಸರ್ಕಾರಗಳೊಂದಿಗೆ ಹಂಚಿಕೊಳ್ಳುವುದು. ತೆರಿಗೆಗಳಲ್ಲಿ ರಾಜ್ಯಗಳ ಪಾಲನ್ನು ನಿರ್ಧರಿಸುವ ಸಂವಿಧಾನಿಕ ಪ್ರಾಧಿಕಾರ. ಓಕೆನಾ? ಈ ಒಂದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ನೀಡಿದೆ? ಫ್ರೆಂಡ್ಸ್, ಈ ಒಂದು ಸಾಂವಿಧಾನಿಕವಾಗಿ. ಓಕೆನಾ? ಸೊ ಈಗ ಕೇಂದ್ರ ಏನು ಮಾಡ್ತೈತಪ್ಪ, ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಈ ಟ್ಯಾಕ್ಸಸ್ಗಳನ್ನು ಕಲೆಕ್ಟ್ ಮಾಡಿ ಈ ಒಂದು ರಾಜ್ಯ ಸರ್ಕಾರಗಳೊಂದಿಗೆ ಸ್ಟೇಟ್ ಗೌರ್ಮೆಂಟಿಗೆ ಅದ್ರ ಜೊತೆಗೆ ಹಂಚಿಕೊಳ್ತೈತಿ. ಮತ್ತು ಈ ಒಂದು ತೆರಿಗೆಗಳಲ್ಲಿ ರಾಜ್ಯಕ್ಕೆ ಇಷ್ಟೇ ಹೋಗಬೇಕು ಅಂದ್ರೆ ಅದ್ರ ಶೇರ್. ಓಕೆನಾ? ಅದ್ರದ್ದೊಂದು ಪಾಲು ಎಷ್ಟು % ಇರಬೇಕು, ಎಷ್ಟು ಅವ್ರಿಗೆ ಕೊಡಬೇಕು ಅಂತ ನಿರ್ಧರಿಸೋದು ಯಾರಪ್ಪ ಅಂದರೆ ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್. ಫ್ರೆಂಡ್ಸ್, ಈಗ ಕರೆಂಟ್ ಆಗಿರೋದು ಫೈನಾನ್ಸ್ ಕಮಿಷನ್ದು ಅಧ್ಯಕ್ಷರು ಯಾರು? ಓಕೆನಾ? ಮತ್ತು ಅದು ಯಾವ ಒಂದು ಇಶ್ವಿಂದ ಯಾವ ಇಶ್ವಿ ತನಕ ಐತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕುಟುಂಬ ಯೋಜನೆಗಳ ನಿರ್ದಿಷ್ಟ ಗುರಿಗಳನ್ನು ಸಾಧಿಸುವುದಕ್ಕೆ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕುಟುಂಬಗಳಲ್ಲಿನ ಮಕ್ಕಳ ಸಂಖ್ಯೆಯನ್ನು ನಿರ್ಧರಿಸುವುದು. ಇದು ಇಲ್ಲಿ ABCDಗಳ ಎಲ್ಲ ಬರ್ತಾವೆ ಕರೆಕ್ಟ್. ಅನವಶ್ಯಕ ಜನನಗಳನ್ನು ತಡೆಯುವುದು, ಅವಶ್ಯಕ ಜನನಗಳನ್ನು ಆಗುವಂತೆ ಮಾಡುವುದು, ಗರ್ಭಧಾರಣೆಗಳ ನಡುವಣ ಒಂದು ಮಧ್ಯಂತರ ಅವಧಿಯನ್ನು ನಿಯಂತ್ರಿಸುವುದು ಮತ್ತು ಕುಟುಂಬಗಳಲ್ಲಿನ ಮಕ್ಕಳ ಸಂಖ್ಯೆಯನ್ನು ನಿರ್ಧರಿಸುವುದು. ಸೊ here ಆಪ್ಷನ್ 4 ಈಸ್ ಕರೆಕ್ಟ್. ಹರಪ್ಪ ನಾಗರಿಕತೆಯ ಬೃಹತ್ ಉಗ್ರಾಣವು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ದೊರೆತಿದೆ? ಅದು ಬೃಹತ್ ಉಗ್ರಾಣ ಮೊಹೆಂಜೊದಾರೊದಲ್ಲಿ
ಸಿಕ್ಕಿದೆ. ಇಲ್ಲಿ ದೇಶ ಮತ್ತು ಅದರ ರಾಜಧಾನಿಯನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ ನೀವು ಹೊಂದಿಸಿ ಬರೀಬೇಕು. ಓಕೆನಾ. ಜೋರ್ಡಾನ್ ಅಮ್ಮನ್, ಟರ್ಕಿ ಅಂಕಾರ, ಕೊಲಂಬಿಯಾದೇನಪ್ಪ ಬೊಗೋಟಾ, ಹಂಗೇರಿ ಬುಡಾಪೆಸ್ಟ್. ಆಪ್ಷನ್ ನಂಬರ್ 2 ಕರೆಕ್ಟ್. ಇತ್ತೀಚೆಗೆ 2015-16 ವಾರ್ಷಿಕ ಸಾಲಿನ ತೊಲ್ಕಾಪಿಯರ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ? ಸೊ ಇದು ಕರೆಂಟ್ ಅಫೇರ್ಸು. ಇದು ಕರೆಕ್ಟ್. ಆಪ್ಷನ್ ಆರ್ ಕಲೈಕೋವನ್. ಉಸ್ತಾದ್ ರಯೀಸ್ ಖಾನ್ ಪ್ರಸಿದ್ಧ ಪುರುಷ ಸಿತಾರರು. ಈ ಒಂದು ಸಿತಾರ ವಾದಕರು ನಮ್ಮನ್ನು ಅಗಲಿದರು. ಇವರು ಯಾವ ದೇಶಕ್ಕೆ ಸೇರಲ್ಪಟ್ಟವರಾಗಿದ್ದಾರೆ? ಉಸ್ತಾದ್ ರಯೀಸ್ ಖಾನ್ ಇವರು ಒಬ್ಬ ಪ್ರಸಿದ್ಧ ಪುರುಷ ಸಿತಾರ ವಾದಕರಾಗಿದ್ದರು. ಅವರು ಯಾವ ದೇಶಕ್ಕೆ ಇದ್ರಪ್ಪ ಅಂದರೆ ಯಾವ ದೇಶಕ್ಕೆ ಸಂಬಂಧಿಸಿದವರು? ಪಾಕಿಸ್ತಾನ್. ಉಸ್ತಾದ್ ರಯೀಸ್ ಖಾನ್. ನೆಕ್ಸ್ಟ್ ಇದು ಕೂಡ ಕರೆಂಟ್ ಅಫೇರ್ಸು. ಓಕೆನಾ. 93 ಇದು. ಓಕೆನಾ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಒಲ್ಲಿ ಆಮೆ ಅಂತ ಬರ್ತದೆ. ನೆಕ್ಸ್ಟ್ 94ನೇದು. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರಿಂದ ಇತ್ತೀಚೆಗೆ ಭಾರತದ ಪ್ರಥಮ ಜೈವಿಕ ಸಂಸ್ಕರಣಾ ಸ್ಥಾವರ ಉದ್ಘಾಟಿಸಲ್ಪಟ್ಟಿತು. ವಿವಿಧ ಬಯೋಮಾಸ್ನಿಂದ ಸ್ಥಾವರವು ಎಥೆನಾಲನ್ನು ಉತ್ಪಾದಿಸುತ್ತದೆ. ಈ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಫ್ರೆಂಡ್ಸ್, ಇದನ್ನು ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಕ್ವಶನ್ ಕೂಡ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಇದೆ. ಓಕೆನಾ. ಒಂದು ಫ್ರೆಂಚ್ ಇತಿಹಾಸದಲ್ಲಿಯೇ ಒಂದು ಅತ್ಯಂತ ಕಿರಿಯ ಅಧ್ಯಕ್ಷರು. ಎತ್ತರದು ಈ ಒಂದು ಫ್ರಾನ್ಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದರವರು. ಓಕೆನಾ. ಸೊ ಇವರ ಒಂದು ಹೆಸರು ಏನಂತ ಕೇಳಿದ್ದಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್. ಓಕೆನಾ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅಂದರೆ ಫ್ರಾನ್ಸ್. ಇವರು ಈ ಕರೆಂಟ್ ಒಂದು ಫ್ರಾನ್ಸ್ ಅಧ್ಯಕ್ಷರಾಗಿದ್ದಾರೆ, ಅಂದರೆ ಪ್ರೆಸಿಡೆಂಟು. ಒಬ್ಬ ಹಿಂದಿನ ನಾಗರಿಕ ನೌಕರ ಮತ್ತು ಹೂಡಿಕೆದಾರರ ಒಬ್ಬರು ಬ್ಯಾಂಕರ್ ಆಗಿದ್ದರು. ಇವರು 2017 ಫ್ರಾನ್ಸ್ನ ಒಂದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದರು ಮತ್ತು 2017 ಮೇ 14 ಅಧಿಕಾರವನ್ನು ಈಗ ಆಲ್ರೆಡಿ ವಹಿಸ್ಕೊಂಡಿದ್ದಾರೆ. ಓಕೆನಾ. ಬಟ್ ಐ ಆಮ್ ನಾಟ್ ಶ್ಯೂರ್. ಮೇ ಬಿ ಇನ್ನಾದ್ರೂ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇದು ಸರ್ಚ್ ಮಾಡಿ. ಓಕೆನಾ. ಇವರು ಅತ್ಯಂತ ಕಿರಿಯ ಅಧ್ಯಕ್ಷರಾಗಲಿದ್ದಾರೆ ಮತ್ತು ನೆಪೋಲಿಯನ್ ಕಾಲದಿಂದಲೂ ಆಗಿರುವ ರಾಜ್ಯದ ಮುಖ್ಯಸ್ಥರಲ್ಲಿ ಅತ್ಯಂತ ಕಿರಿಯರಾಗಲಿದ್ದಾರೆ. ನೆಕ್ಸ್ಟ್ ಇದು ಕೂಡ ಒಂದು ಏನಪ್ಪ, ಈ ನ್ಯಾಯವಾದಿ ನಿವೃತ್ತ ಲೈಲಾ ಸೇಠ್ ಸುಪ್ರಸಿದ್ಧ ನ್ಯಾಯಶಾಸ್ತ್ರ ತಜ್ಞರು. ಅವರು ಆ ಒಂದು 2017 ಟೈಮಲ್ಲಿ ಒಂದು ನಿಧನರಾಗಿದ್ದರು. ಇವರು ಪ್ರಥಮ ಮಹಿಳಾ ಮುಖ್ಯ ನ್ಯಾಯಾಧೀಶರು ಕೂಡ. ಓಕೆನಾ. ನೆನಪಿಡಿ, ಪ್ರಥಮ ಮಹಿಳಾ ಮುಖ್ಯ ನ್ಯಾಯಾಧೀಶ ಆದದ್ದು ಯಾವ ಉಚ್ಚ ನ್ಯಾಯಾಲಯದಲ್ಲಿ? ಹಿಮಾಚಲ್ ಪ್ರದೇಶದ ಹೈಕೋರ್ಟ್ನಲ್ಲಿ ಮೊಟ್ಟ ಮೊದಲ ಮಹಿಳಾ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶ ಉಚ್ಚ ನ್ಯಾಯಾಲಯದಲ್ಲಿ, ನಾಟ್ ಸುಪ್ರೀಂ ಕೋರ್ಟಲ್ಲಿ ಯಾರಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಗಂಗಾ ನದಿಯು ಗಂಗೋತ್ರಿಯಿಂದ ಉಗಮವಾಗುತ್ತದೆ. ಇದು ಕರೆಕ್ಟು. ಗಂಗಾ ನದಿಯ ಮತ್ತೊಂದು ಉಪನದಿಯಾದ ಅಲಕನಂದ ದೇವಪ್ರಯಾಗದಲ್ಲಿ ಗಂಗೆಯನ್ನು ಸೇರುತ್ತದೆ. ಇದು ಕರೆಕ್ಟು. ಸೊ ಈ ಒಂದು ಹೇಳಿಕೆಗಳಲ್ಲಿ ಎ ಮತ್ತು ಬಿ ಎರಡು ಕರೆಕ್ಟು. ನೆಕ್ಸ್ಟ್ ಜನಸಂಖ್ಯಾಶಾಸ್ತ್ರೀಯ ಒಂದು ಸಂಕ್ರಮಣವು ಇದರಿಂದಾಗುವ ಸಂಕ್ರಮಣಕ್ಕೆ ಸಂಬಂಧಿಸಿದಾಗಿದೆ. ಎರಡನೇದು ಆಪ್ಷನ್ ಕರೆಕ್ಟ್. ಅಧಿಕ ಮರಣ ಪ್ರಮಾಣ, ಅಧಿಕ ಫಲವಂತಿಕೆಯ ಸ್ಥಿರ ಜನಸಂಖ್ಯೆಯಿಂದ
ಕಡಿಮೆ ಮರಣ ಪ್ರಮಾಣ ಮತ್ತು ಕಡಿಮೆ ಫಲವಂತಿಕೆಯ ಸ್ಥಿರ ಜನಸಂಖ್ಯೆ ಏರಿಕೆ. ನೆಕ್ಸ್ಟ್ 99 ನದಿಗಳು ಮತ್ತು ಉಪನದಿಗಳು. ಕೃಷ್ಣ, ಭೀಮಾ. ಬ್ರಹ್ಮಪುತ್ರ ಯಾವುದಪ್ಪ? ಬ್ರಹ್ಮಪುತ್ರ ಟಿಸ್ಟಾ. ಗೋದಾವರಿ, ಇಂದ್ರಾವತಿ. ಯಮುನಾ, ಚಂಬಲ್. ಆಪ್ಷನ್ 1 ಈಸ್ ಕರೆಕ್ಟ್. ದೆನ್ ಲಾಸ್ಟ್ ಕ್ವಶನ್, ಈ ಕೆಳಗೆ ಕೊಟ್ಟ ಯಾರು ಅಮೋಘ ವರ್ಷನ ಪುತ್ರಿಯರಾಗಿದ್ದರು? ಸಂಕ ರೇವಕ ನಿಮ್ಮಡಿ, ಚಂದ್ರೊಬ್ಬ ಲಬ್ಬೆ. ಇವರು ಈ ಅಮೋಘ ವರ್ಷನ ಪುತ್ರಿಯರಾಗಿದ್ದರು. ಇವರು ಈ ಅಮೋಘ ವರ್ಷ ಏನಪ್ಪ? ರಾಷ್ಟ್ರಕೂಟ ಒಂದು ಈ ಸಂಸ್ಥಾನದ ಈ ಒಂದು ರಾಷ್ಟ್ರಕೂಟ ಮನೆತನದ ಒಂದು ಪ್ರಸಿದ್ಧ ರಾಜ್ಯ ಅಥವಾ ಏನಪ್ಪ ಆಳ್ವಿಕೆಗಾರ. ಫ್ರೆಂಡ್ಸ್, ಇದಿಷ್ಟು 51ರಿಂದ 100ರವರೆಗಿನ ಒಂದು ಈ ಕ್ವಶನ್ಗಳ ಒಂದು ಡಿಸ್ಕಷನ್ ಇತ್ತು. ಫ್ರೆಂಡ್ಸ್, ಮುಂದಿನ ಒಂದು ಸೆಷನಲ್ಲಿ ಬೇರೆ ಒಂದು ಕ್ವಶನ್ ಪೇಪರ್ನೊಂದಿಗೆ ಬರ್ತೀನಿ. ಫ್ರೆಂಡ್ಸ್, ಈಗ ಆಲ್ರೆಡಿ ಮೋರ್ ದ್ಯಾನ್ ಅಂದರೆ ಈ ಒಂದು ಇಲ್ಲಾಂದ್ರೆ ಒಂದು ಮೋರ್ ದ್ಯಾನ್ 25 ವಿಡಿಯೋಸ್ಗಳನ್ನು ಈ ಕ್ವಶನ್ ಪೇಪರ್ ಮೇಲೆ ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಯಾರು ನೋಡಿಲ್ಲ ಆ ಥರ ಒಂದು ಫಲಾನುಭವವನ್ನು ಪಡೆಯಿರಿ. ಓಕೆನಾ? ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.